ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ SA2 ಪರೀಕ್ಷೆ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೋರ್ ವಿಷಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗಾಗಲೇ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಗಣಿತದಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಹಿಂದಿನ ವರ್ಷದ ಕ್ವಶನ್ ಪೇಪರ್ ನೋಡದೇ ಇದ್ದರೆ ಅಂದರೆ ಹಿಂದಿನ ವಿಷಯಗಳ ಪ್ರಶ್ನೆ ಪತ್ರಿಕೆ ನೋಡದೇ ಇದ್ದರೆ ಸೊ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ಗಳನ್ನು ಕೊಡ್ತೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದಿರಿ. ಸೊ ನೆಕ್ಸ್ಟ್ ನಾನು ಸೋಷಿಯಲ್ ಸೈನ್ಸಲ್ಲಿ ಹಾಕಿದರೆ 7ನೇ ತರಗತಿಯ SA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಲ್ಲನೂ ಮುಗಿದಾಯಿತು. ದ್ವಿತೀಯ ಸೆಮಿಸ್ಟರ್ ಪರೀಕ್ಷೆಗಳು 2024 ವಿಜ್ಞಾನ ತರಗತಿ 7 ಸಮಯ 90 ನಿಮಿಷಗಳು, ಗರಿಷ್ಠ ಅಂಕಗಳು 40. ಮುಖ್ಯ ಪ್ರಶ್ನೆ 1, ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದ ಬಳಸಿ ತುಂಬಿರಿ. ಮೊದಲ ಪ್ರಶ್ನೆ, ಉನ್ನತ ಸಸ್ಯದ ಸಂತಾನೋತ್ಪತ್ತಿ ಭಾಗ ಡ್ಯಾಶ್, ಆಲೂಗಡ್ಡೆಯು ಒಂದು ಡ್ಯಾಶ್, ತೈಲ ಸೋರಿಕೆ ಡ್ಯಾಶ್ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಪ್ರಶ್ನೆ 4, ಮೂಲ ಅರೆವಾಹಕ ಸಾಧನಕ್ಕೆ ಉದಾಹರಣೆ ಡ್ಯಾಶ್. 5ನೇ ಪ್ರಶ್ನೆ, ಟಾರ್ಚ್ ಡ್ಯಾಶ್ ವಿದ್ಯುತ್ ಮಂಡಲವನ್ನು ಹೊಂದಿದೆ. 6ನೇ ಪ್ರಶ್ನೆ, ತಮ್ಮದೇ ಸ್ವಂತ ಬೆಳಕನ್ನು ಹೊರಸೂಸದ ವಸ್ತುಗಳನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 7, ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 8, ಬೆಂಕಿ ಆರಿಸಲು ಉಪಯೋಗಿಸುವ ಅನಿಲ ಡ್ಯಾಶ್ ಅಂತ ಒಟ್ಟು 8 ಪ್ರಶ್ನೆಗಳನ್ನು ಕೇಳಿದರು. ಸೊ ಪ್ರತಿ ಪ್ರಶ್ನೆಗೂ 1 ಅಂಕ, ಒಟ್ಟಾರೆ 8 ಅಂಕಗಳು ನಿಮಗೆ ಇಲ್ಲಿ ಸಿಗ್ತವೆ. ಇನ್ನು ಕೆಳಗಿನ ಪ್ರಶ್ನೆಗಳನ್ನು ಒಂದು ಪದನೋ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟಾರೆ 4 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. 9ನೇ ಪ್ರಶ್ನೆ, ನಾವು ವಾಸಿಸ್ತಿರುವ ಗ್ಯಾಲಕ್ಸಿಯ ಹೆಸರೇನು? ಪ್ರಶ್ನೆ 10, ವಿದ್ಯುತ್ ವಿಭಜನೆಯ ಅರ್ಥ ತಿಳಿಸಿ. ಪ್ರಶ್ನೆ 11, ಬಹುರೂಪತೆ ಎಂದರೇನು? ಪ್ರಶ್ನೆ 12, ಜೀವಿಗಳು ಉಸಿರಾಡುವಾಗ ಒಳಗೆ ತೆಗೆದುಕೊಳ್ಳುವ ಅನಿಲವನ್ನು ತಿಳಿಸಿ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಒಟ್ಟು 7 ಪ್ರಶ್ನೆಗಳಿದ್ದಾವೆ. ಪ್ರತಿ ಪ್ರಶ್ನೆಗೆ 2 ಅಂಕ, ಒಟ್ಟು 14 ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ಈ ಒಂದು ಪ್ಯಾಟರ್ನಿಂದ ಪಡಿಬಹುದು. ಇಲ್ಲಿ ಅಷ್ಟು ಕಠಿಣ ಅನ್ನೋದು ಇಲ್ಲ, ಬಟ್ ನೀವೇನು ಮಾಡಬೇಕಾಗ್ತದೆ, ಸ್ವಲ್ಪ ನಿಮ್ಮ ಜ್ಞಾನ ತಿಳುವಳಿಕೆಯನ್ನು ಗ್ರಹಿಸ್ಕೊಂಡು ಉತ್ತರಗಳನ್ನು ಬರಿಬೇಕಾಗ್ತದೆ. ಪ್ರಶ್ನೆ 13, ಸಂತಾನೋತ್ಪತ್ತಿಯನ್ನು ನಿರೂಪಿಸಿ, ಅದರ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ. 14, ಆವೃತ್ತ ಸರಳ ವಿದ್ಯುತ್ ಮಂಡಲದ ನಕ್ಷೆ ಬರೆದು ಮಂಡಲದ ಘಟಕಗಳನ್ನು ಗುರುತಿಸಿರಿ. ಪ್ರಶ್ನೆ 15, ರಾಸಾಯನಿಕ ಬಂಧದ 2 ವಿಧಗಳನ್ನು ತಿಳಿಸಿರಿ. 16, ಆಕ್ಸಿಜನ್ ಅಣುವಿನಲ್ಲಿ ಉಂಟಾಗುವ ದ್ವಿಸಹವೆಲೆನ್ಸಿಯ ಬಂಧದ ಚಿತ್ರವನ್ನು ಬರೆಯಿರಿ. 17, ಪ್ರಯೋಗದ ಸಹಾಯದಿಂದ ಬೆಳಕಿನ ರೇಖೀಯ ಚಲನೆಯನ್ನು ತಿಳಿಸಿ. 18, ವಿಶ್ವ ಎಂದರೇನು? ನಿನಗೆ ತಿಳಿದಿರುವ ಗ್ಯಾಲಕ್ಸಿಗಳನ್ನು ಹೆಸರಿಸು. 19, ಓಝೋನ್ ಪದರದ ಶಿಥಿಲೀಕರಣಕ್ಕೆ ಕಾರಣಗಳು ಏನು ಅಂತ ಕೇಳಿದ್ದಾರೆ. ಇನ್ನು 4ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಕಾರಣಗಳನ್ನು ನೀಡಿರಿ ಅಂತ 2 ಪ್ರಶ್ನೆ ಇದ್ದಾವೆ. ಒಂದೊಂದಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ 20, ಒಂದು ಬೆಂಕಿ ಅಪಘಾತವಾಗಿದೆ, ಜನರು ಅದರ ಮೇಲೆ ಮೊಳನ್ನು ಹಾಕುತ್ತಿದ್ದಾರೆ, ಮರಳನ್ನು ಅಂತ ಆಗಬೇಕು, ಉಸುಕು. 21, ವಿದ್ಯುತ್ ಬಲ್ಬ್ಗಳ ಒಳಗೆ ಆರ್ಗಾನನ್ನು ತುಂಬಿರ್ತಾರೆ. 22, ಕಲ್ಲಿದ್ದಲು ನೀರಿನ ಮೇಲೆ ತೇಲ್ತದೆ ಅಂತ ಕೇಳಿದರೆ. ಈ 3 ಹೇಳಿಕೆಗಳಿಗೆ ಸೊ ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ವೈಜ್ಞಾನಿಕ ಕಾರಣಗಳನ್ನು ಕೊಡಬೇಕು. ಪ್ರಶ್ನೆ ಪತ್ರಿಕೆಯ ಕಡೆಯ ಭಾಗ ಅದು ಬಂದ್ಬಿಟ್ಟು 4 ಅಂಕದ 2 ಪ್ರಶ್ನೆಗಳು ಇದ್ದಾವೆ. 23ರಲ್ಲಿ ಮಾಲಿನ್ಯವನ್ನು ನಿರೂಪಿಸಿರಿ. ನೀವು ಅಧ್ಯಯನ ಮಾಡಿದ ಮಾಲಿನ್ಯದ 3 ಕ್ಷೇತ್ರಗಳನ್ನು ಹೆಸರಿಸಿರಿ. 24ರಲ್ಲಿ ನಿತ್ಯ ಜೀವನದಲ್ಲಿ ನೀವು ಬಳಸುವ ವಿದ್ಯುತ್ ಉಪಕರಣಗಳನ್ನು ಪಟ್ಟಿ ಮಾಡಿ ಮತ್ತು ಈ LED ದೀಪಗಳು ಮಿತಕಾರಿ ಹೇಗೆ ಅಂತ ನಿಮಗೆ ಕೇಳಿದ್ದಾರೆ. ಇಷ್ಟು 7ನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ ನಾನು 2ನೇ ಸೆಮಿಸ್ಟರ್ನ ಅಂದರೆ ಸೆಮೆಟಿವ್ ಅಸೆಸ್ಮೆಂಟ್ 2 ಸಂಕಲನಾತ್ಮಕ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟೆ. ಸೊ ಇನ್ನು SS1 ಕೊಟ್ಟರೆ ನಿಮ್ಮ ಕ್ವಶನ್ ಪೇಪರ್ ಎಲ್ಲ ಕ್ಲಿಯರ್ ಆಗ್ತದೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮ್ಮ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ಬಹಳಷ್ಟು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.